ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಸಾವಿರಾರು ವರ್ಷದ ಹಿಂದೆ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ದಾರೆ. ಸ್ವಸ್ಥವನ್ನು ಅಥವಾ ನಮ್ಮ ದೇಹವನ್ನು ಸ್ವಾಸ್ಥ್ಯವನ್ನು ಸ್ವಸ್ಥವಾಗಿ ಇಡಲು ಏನು ಮಾಡಬೇಕು, ಇದು ಒಂದು ಆಯುರ್ವೇದದ ಉದ್ದೇಶ. ಆತುರಸ್ಯ ವಿಕಾರ ಪ್ರಶಮನಂ. ಸೊ ಇದು ಆತುರ ಅಂದರೆ ರೋಗಿಗಳ ವಿಕಾರವನ್ನು ಪ್ರಶಮನ ಮಾಡಲು. ಸೊ ಇದೆರಡು ಮೇಯ್ನ್ ಉದ್ದೇಶ ಇಟ್ಕೊಂಡು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆರೋಗ್ಯವೇ ಎಲ್ಲಕ್ಕಿಂತ, ಆರೋಗ್ಯ ಚೆನ್ನಾಗಿದ್ದರೆ, ಸ್ವಾಸ್ಥ್ಯವಾಗಿದ್ದರೆ ನಾವು ಧರ್ಮವನ್ನು ಕಾಪಾಡಬಹುದು, ಅರ್ಥವನ್ನು ಗಳಿಸ್ಕೋಬಹುದು, ಕಾಮವನ್ನು ಅಥವಾ ಮೋಕ್ಷವನ್ನು ಸಾಧಿಸ್ಕೋಬಹುದು. ಸೊ ನಮಸ್ಕಾರ, ನಾನು ಡಾಕ್ಟರ್ ಲಲಿತ್, ಬೆಂಗಳೂರಿನ ಸಂಪ್ರದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾನು ಆಯುರ್ವೇದ ಹಾಗೂ ಕ್ಯಾನ್ಸರ್ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಯುರ್ವೇದದಲ್ಲಿ ಸಾವಿರಾರು ವರ್ಷದ ಹಿಂದೆ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ದಾರೆ. ಏನಿದ್ರು ಅರ್ಥ ಅಂದರೆ ಸ್ವಸ್ಥವನ್ನು ಅಥವಾ ನಮ್ಮ ದೇಹವನ್ನು ಸ್ವಾಸ್ಥ್ಯವನ್ನು ಸ್ವಸ್ಥವಾಗಿ ಇಡಲು ಏನು ಮಾಡಬೇಕು, ಇದು ಒಂದು ಆಯುರ್ವೇದದ ಉದ್ದೇಶ. ಜೊತೆಗೆ ಆತುರಸ್ಯ ವಿಕಾರ ಪ್ರಶಮನಂ. ಸೊ ಇದು ಆತುರ ಅಂದರೆ ರೋಗಿಗಳ ವಿಕಾರವನ್ನು ಪ್ರಶಮನ ಮಾಡಲು. ಸೊ ಇದೆರಡು ಮೇಯ್ನ್ ಉದ್ದೇಶ ಇಟ್ಕೊಂಡು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಿನಚರ್ಯ ಅಂದರೆ ದಿನವೂ ನಾವು ಏನು ಚರ್ಯಗಳನ್ನು ಅಳವಡಿಸ್ಕೋಬೇಕು ಅಂತ. ಋತುಚರ್ಯ ಅಂದರೆ ದೇರ್ ಆರ್ 6 ಋತುಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಯುರ್ವೇದದಲ್ಲಿ. ಶಿಶಿರ ಋತು, ವಸಂತ ಋತು, ಗ್ರೀಷ್ಮ ಋತು, ಶರತ್, ಹೇಮಂತ್, ಈ ಥರ 6 ಋತು. ಸೊ ಈಗ ಕರೆಂಟಾಗಿ ನಾವು ವರ್ಷಾ ಋತು ಅಲ್ಲಿದ್ದೀವಿ. ಸೊ ಇದೆಲ್ಲವನ್ನು ಯಾಕೆ ನಾವು ಆಯುರ್ವೇದದಲ್ಲಿ ಹೇಳಿದ್ದಾರೆ, ಯಾಕೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಯಾಕೆ ನಮ್ಮ ಒಳ್ಳೆಯ ಜೀವನ ಶೈಲಿ ಅಥವಾ ವಿಹಾರವನ್ನು ಅಳವಡಿಸ್ಕೋಬೇಕಂದ್ರೆ, ಒಂದು ಸ್ವಾಸ್ಥ್ಯ ರಕ್ಷಣಂ, ಎರಡನೇದು ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಆರೋಗ್ಯ ಮೂಲಂ ಉತ್ತಮಂ. ಆರೋಗ್ಯವೇ ಎಲ್ಲಕ್ಕಿಂತ, ಆರೋಗ್ಯ ಚೆನ್ನಾಗಿದ್ದರೆ, ಸ್ವಾಸ್ಥ್ಯವಾಗಿದ್ದರೆ ನಾವು ಧರ್ಮವನ್ನು ಕಾಪಾಡಬಹುದು, ಅರ್ಥವನ್ನು ಗಳಿಸ್ಕೋಬಹುದು, ಕಾಮವನ್ನು ಅಥವಾ ಮೋಕ್ಷವನ್ನು ಸಾಧಿಸ್ಕೋಬಹುದು. ಸೊ ಇದೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಈ ಉದ್ದೇಶದಿಂದ ಆಯುರ್ವೇದದಲ್ಲಿ ಋತುಗಳು, ಋತುಚರ್ಯ, ದಿನ ಮತ್ತು ದಿನಚರ್ಯಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈಗ ನಾವು ಈಗ ಕರೆಂಟಾಗಿ ಇರುವಂಥ ಋತು ನಾವೇನಂದ್ರೆ ವರ್ಷಾ ಋತು. ಸೊ ವರ್ಷಾ ಋತು ಅಂದರೆ ಇವನ್ ನಾರ್ಮಲ್ ಆಗಿ ನಾವು ಮಳೆಗಾಲ ಅಂತ ತಗೊಳ್ಬಹುದು. ಸೊ ಮಳೆಗಾಲದಲ್ಲಿ ನಾವು ಏನು ಆಹಾರವನ್ನು ಸ್ವೀಕರಿಸಬೇಕು ಅಥವಾ ಏನು ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು, ಏನು ಮಾಡಬಾರ್ದು, ಯಾಕೆ ಮಾಡಬಾರ್ದು, ಏನು ತಿನ್ನಬೇಕು, ಯಾಕೆ ಏನು ತಿನ್ನಬಾರ್ದು, ಇದೆಲ್ಲ ನಮ್ಮ ಆಯುರ್ವೇದದಲ್ಲಿ ಸೂಕ್ತವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು 1-2 ನಿಮಿಷ ಮಾತಾಡೋಣ. ಓಕೆನಾ? ಸೊ ಈ ಮಳೆಗಾಲದಲ್ಲಿ ನೀವು ನೋಡಿರೋ ಪ್ರಕಾರ ತುಂಬ ಕ್ಲೌಡಿ ಮೋಡವಾದ ವಾತಾವರಣ ಇರುತ್ತದೆ, ತುಂಬ ನೀರೆಲ್ಲ ಹರಿತಾ ಇರ್ತದೆ, ಕೊಳಕ್ ನೀರು ಇರ್ತದೆ, ಜೊತೆಗೆ ಎಲ್ಲ ಗ್ರೀನರೀಸ್ ಇರ್ತದೆ. ಸೊ ಇಟ್ ಈಸ್ ಎ ಇಂಡಿಕೇಶನ್ ಆಫ್ ವರ್ಷಾ ಋತು, ಮಳೆಗಾಲ. ಸೊ ಹೇಗೆ ಆಯುರ್ವೇದದಲ್ಲಿ ಇನ್ನೊಂದು ಶ್ಲೋಕ ಹೇಳ್ತಾರೆ, ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ. ಸೊ ಹೊರಗಡೆ ಪರಿಸರ ಹೇಗಿದೆ, ಪಂಚಮಹಾಭೂತದಿಂದ ಮಾಡಿದ್ದಾರೆ, ಅದೇ ಥರ ನಮ್ಮ ಇಂಟರ್ನಲ್ ಅಟ್ಮಾಸ್ಫಿಯರು ಮಹಾಭೂತದಿಂದ ಆಗಿರುತ್ತದೆ. ಹಾಗಾಗಿ ಹೊರಗಡೆ ಏನು ಏರುಪೇರು ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ, ಋತು ಅನುಸಾರವಾಗಿ ಅಥವಾ ದಿನದ ಕಾಲ ಅನುಸಾರವಾಗಿ, ಹಾಗೆ ನಮ್ಮ ಬಾಡಿಯಲ್ಲಿ, ನಮ್ಮ ಶರೀರದಲ್ಲೂ ಏರುಪೇರು. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್, ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವರ್ಷಾ ಋತುವಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ವಾತ ಪ್ರಕೋಪ ಆಗಿರುತ್ತದೆ. ಸೊ ವಾತ ಪ್ರಕೋಪ ಆದಾಗ ಜೀರ್ಣಶಕ್ತಿಗಳು ಕಮ್ಮಿ ಆಗತ್ತೆ, ದೇಹ ಬಲ ಕಮ್ಮಿ ಆಗತ್ತೆ, ನಾರ್ಮಲ್ ಆಗಿ ಎನರ್ಜಿ ಇರೋದಿಲ್ಲ. ಹಾಗಾಗಿ ವಾತ ರೋಗಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಇದು ನಾವು ತಿಳ್ಕೊಂಡು ಮುಂದೆ ನಾವು ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ವರ್ಷಾ ಋತುವಲ್ಲಿ ಬರೋ ವಾತ ರೋಗಗಳಿಂದ ನಾವು ಸೋಂಕಾಗ್ತೀವಿ. ಸೊ ಹಾಗಾಗಿ ಈಗ ವರ್ಷಾ ಋತುವಲ್ಲಿ ಏನು ಮಾಡಬೇಕು ನಾವು ಅಲ್ವಾ? ವರ್ಷಾ ಋತುವಲ್ಲಿ ಒಂದು ಜೀರ್ಣಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಉಷ್ಣ ಪದಾರ್ಥ, ಸ್ನಿಗ್ಧ ಪದಾರ್ಥಗಳನ್ನು ಅಳವಡಿಸ್ಕೋಬೇಕು. ಉಷ್ಣ ಅಲ್ಲಿ ತುಂಬ ಸ್ಪೈಸಸ್ ಇರ್ಬೋದು, ಅಂದರೆ ಒಣಶುಂಠಿ ಅಥವಾ ಜೀರಿಗೆ, ಅಜ್ವಾಯಿನ್, ಧಾನ್ಯ ಅಥವಾ ಮೆಂತೆ, ಇಂಥದ್ದೆಲ್ಲ ಸೇವಿಸಿರೋದ್ರಿಂದ ನಮ್ಮ ಮೆಟಬಾಲಿಸಮ್ ಸ್ಟಿಮ್ಯುಲೇಟ್ ಆಗ್ತದೆ. ಆಮೇಲೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ. ಜೊತೆಗೆ ದೇಹ ಬಲ ಕಮ್ಮಿ ಆಗಿರುತ್ತೆ. ಸೊ ದೇಹ ಬಲ ಕಮ್ಮಿ ಆಗಿರೋ ಅಂದರೆ ನಾವು ನರಿಷಿಂಗ್ ಫುಡ್ಸ್ ಅಂತೀವಿ. ನಾವು ನರಿಷಿಂಗ್ ಫುಡ್ಸ್ ಅಂದರೆ
ನಮ್ಮ ಎಲ್ಲ ಸಪ್ತಧಾತುಗಳಿಗೆ ನ್ಯೂಟ್ರಿಷನ್ ಕೊಡುವಂತಹ ಆಹಾರವನ್ನು ನಾವು ಸ್ವೀಕರಿಸಬೇಕು. ಅದು ಎಕ್ಸಾಂಪಲ್ ತುಪ್ಪ ಆಗಿರ್ಬೋದು, ಅಥವಾ ಒಳ್ಳೆ ಹಾಲಾಗಿರ್ಬೋದು, ಅಥವಾ ಒಳ್ಳೆ ಎಣ್ಣೆ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್, ಗಾಣದ ಎಣ್ಣೆ ಅಂತೀವಿ ನಾವು, ಅದನ್ನ ಸೇವಿಸುವುದರಿಂದ, ಅಥವಾ ಒಣ ದ್ರಾಕ್ಷಿ, ಖರ್ಜೂರ, ಇದೆಲ್ಲ ಸೇವಿಸೋದ್ರಿಂದ ನಮ್ಮ ಸಪ್ತಧಾತುವಿಗೆ ನರಿಶ್ಮೆಂಟ್ ಸಿಗ್ತದೆ. ಹಾಗಾಗಿ ನಾವು ದೇಹ ಬಲ ಕಮ್ಮಿ ಆಗುವ ಋತುವಿಂದ ಆಗುವ ಅಡ್ಡ ಪರಿಣಾಮ, ದೇಹ ಬಲ ಕಮ್ಮಿ ಆಗುವುದು, ಅದರಿಂದ ನಾವು ಹೊರಗಡೆ ಬರಬಹುದು, ಎನರ್ಜೆಟಿಕ್ ಆಗಿರಬಹುದು, ನಮ್ಮ ಧಾತುಗಳಿಗೆ ನೌರಿಶ್ಮೆಂಟ್ ಸಿಗುತ್ತೆ. ಜೊತೆಗೆ ಈ ಸ್ಪೈಸಸ್ಗಳನ್ನು ತಗೊಳ್ಳೋದ್ರಿಂದ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಆಹಾರ ತಿನ್ನುವುದು ಸರಿಯಾಗಿ ಪೋಷಕಾಂಶವಾಗಿ ಕನ್ವರ್ಟ್ ಆಗಿ ನಮ್ಮ ಧಾತುಗಳಿಗೆ ನರಿಶ್ಮೆಂಟ್ ಕೊಡುತ್ತದೆ. ಜೊತೆಗೆ ವಾತವು ಪ್ರಕೋಪವಾಗಿರೋದ್ರಿಂದ ಕೆಲವು ನಾವು ವಾತಾಹಾರ ದ್ರವ್ಯಗಳನ್ನು ಸೇವಿಸಬೇಕಾಗತ್ತೆ. ಎಗೈನ್ ದಿ ಸ್ಪೈಸಸ್ ನಾನು ಏನು ಹೇಳಿದೆ ಈಗ, ಜೀರಿಗೆ, ಅಜ್ವಾಯಿನು, ಇದೆಲ್ಲ ವೆರಿ ಗುಡ್ ವಾತಾಹಾರ. ಜೊತೆಗೆ ನಾವು ಎಳ್ಳೆಣ್ಣೆ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ವಾತ ಕಮ್ಮಿ ಆಗುತ್ತೆ. ಇದೆಲ್ಲ ನಾವು ಒಳಗಿಂದ ಸೇವಿಸುವಂಥದ್ದು. ಹಾಗೆ ಕೆಲವು ವಿಹಾರಗಳನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ವಿಹಾರದಲ್ಲಿ ನಾವು ಡೈಲಿ ಎಣ್ಣೆ ಸ್ನಾನ ಮಾಡುವುದರಿಂದ ಅಭ್ಯಂಗ ಅಂತೀವಿ ನಾವು. ಸೊ ಒಳ್ಳೆ ಎಳ್ಳೆಣ್ಣೆಯಿಂದ ಎಣ್ಣೆ ಸ್ನಾನ ಮಾಡುವುದರಿಂದವೂ ನಮ್ಮ ವಾತ ಕಮ್ಮಿ ಆಗುತ್ತದೆ. ಹಾಗೂ ವಾತ ಕಮ್ಮಿ ಆದಾಗ ನಾವು ಈ ವರ್ಷ ಋತುವಲ್ಲಿ ವಾತ ಇಂಬ್ಯಾಲೆನ್ಸ್ ಇಂದ ಬರುವಂಥ ರೋಗಗಳನ್ನು ಅವಾಯ್ಡ್ ಮಾಡಬಹುದು. ಜೊತೆಗೆ ಉದ್ಘರ್ಷಣ ಅಂತೀವಿ, ಸ್ನಿಗ್ಧ ಉದ್ವರ್ತನ ಅಂತೀವಿ. ಸೊ ಈ ಏನಂದರೆ ಇದೆಲ್ಲ ಮಾಡುವುದರಿಂದ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಾಗುತ್ತೆ. ಜೊತೆಗೆ ನಮ್ಮ ಏನು ಈ ವಾತ ಪ್ರಕೋಪ ಆಗಿ ನಮ್ಮ ಆಮವಾತ ಅಥವಾ ಸಂಧಿವಾತ ಬರುತ್ತದೋ, ಅಥವಾ ಆಮಶಂಕ್ಯ ಥರ ಆಗುತ್ತದೋ, ಇದನ್ನೆಲ್ಲ ನಾವು ವರ್ಷ ಋತುವಲ್ಲಿ ಪ್ರಿವೆಂಟ್ ಮಾಡಬಹುದು ಈ ಥರ ಎಲ್ಲ ಅಳವಡಿಸ್ಕೊಂಡ್ರೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಹೇಗೆ ನಾವು ಋತು ಅನುಸಾರವಾಗಿ ನಮ್ಮ ಜೀವನದಲ್ಲಿ ನಾವು ಆಹಾರ ವಿಹಾರ ಪದ್ಧತಿಯನ್ನು ಅಳವಡಿಸಿಕೊಂಡು, ಈಗ ಸಪೋಸ್ 6 ಋತು ಇದೆ, 6 ಋತುವಲ್ಲೂ ಆಯುರ್ವೇದದಲ್ಲಿ ಬೇರೆ ಬೇರೆ ಪಥ್ಯ ಅಪಥ್ಯ ಅಥವಾ ಆಹಾರ ವಿಹಾರಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಋತು ಅನುಸಾರವಾಗಿ ಅಳವಡಿಸಿಕೊಳ್ಳೋದ್ರಿಂದ ಒಂದು ಋತುವಿಂದ ಬರುವಂತಹ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಎರಡನೇದು, ನಾನು ಮುಂಚೆ ಹೇಳ್ದಂಗೆ ನಮ್ಮ ಸ್ವಾಸ್ಥ್ಯವನ್ನು ಅಥವಾ ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಲು ಇದೆಲ್ಲ ಪಾಲಿಸಬೇಕಾಗಿರೋದು ಅವಶ್ಯಕತೆ. ಇಲ್ಲಾಂದರೆ ನಾವು ಈಗ ಅನ್ಹೆಲ್ತಿ ಫುಡ್, ಅನ್ಹೆಲ್ತಿ ಲೈಫ್ ಸ್ಟೈಲ್, ಅನ್ಹೆಲ್ತಿ ಡಯಟಿಂದ ಬರೋ ತೊಂದರೆಗಳನ್ನು ನಾವು ಅಂಟಿಲ್ ಅನ್ಲೆಸ್ ಇದೆಲ್ಲ ಅವಾಯ್ಡ್ ಮಾಡಲ್ಲ ಅಂದರೆ, ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರೂ ನಾವು ತೊಂದರೆಯಿಂದ ಹೊರಗಡೆ ಬರೋದಿಲ್ಲ, ಅಥವಾ ನಾವು ಆರೋಗ್ಯವಾಗಿ ನಮ್ಮ ಜೀವನವನ್ನು ಬಾಳಲು ಆಗೋದಿಲ್ಲ. ಸೊ ಇದ್ರ ಜೊತೆಗೆ ಅದರ್ ದೆನ್ ಈ ಋತು ಆಹಾರ ವಿಹಾರ ಋತು ಅನುಸಾರವಾಗಿ, ಜೊತೆಗೆ ಆಯುರ್ವೇದದಲ್ಲಿ ನಿತ್ಯೋಪಯೋಗಿ ದ್ರವ್ಯ ಅಂತ ಹೇಳಿದ್ದಾರೆ. ಅದರಲ್ಲಿ ಹಳೆ ಅಕ್ಕಿ, ಗೋಧಿ, ಹೆಸರು ಕಾಳು, ತುಪ್ಪ, ಹಾಲು, ಆಮೇಲೆ ಏನಂತಾರೆ ಜೇನುತುಪ್ಪ, ಆಮೇಲೆ ಸೈಂಧವ ಲವಣ, ಪಡುವಲಕಾಯಿ, ಇಂಥದ್ದೆಲ್ಲ ರೆಗ್ಯುಲರ್ ಆಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಋತುಸ್ ಇದನ್ನು ಡೈಲಿ ನಮ್ಮ ನಿತ್ಯ ಆಹಾರ ಪದ್ಧತಿಯಲ್ಲಿ ಬಳವಡಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ, ನಮ್ಮ ಸಪ್ತಧಾತುಗಳಿಗೆ ನ್ಯೂಟ್ರಿಷನ್ ಚೆನ್ನಾಗಿರುತ್ತದೆ, ನಮ್ಮ ಫಿಸಿಕಲ್ ಆರೋಗ್ಯ ಅಥವಾ ಮೆಂಟಲ್ ಆರೋಗ್ಯ ಇದೆಲ್ಲ ನಾವು ಒಂದು ಸ್ವಸ್ಥ ರೂಪದಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡ್ಕೊಂಡು ಹೋಗ್ಬೋದು. ಕೊನೆಯದಾಗಿ ನಾನು ಒಂದು ಶ್ಲೋಕ ಹೇಳಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನಿತ್ಯಂ ಇಥಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಷು ಅಸಕ್ತಃ ದಾತಾ ಸಮಃ ಸತ್ಯಪರಃ ಕ್ಷಮವಾನ್ ಆಪ್ತೋಪಸೇವಿ ಭವತಿ ಚ ಅರೋಗಃ. ಯಾರು ನಿತ್ಯವಾಗಿ ಹಿತ ಆಹಾರ ವಿಹಾರ ಸೇವಿಸ್ತಾರೋ, ಅಂದರೆ ಋತು ಅನುಸಾರವಾಗಿ, ದಿನ ಅನುಸಾರವಾಗಿ, ಅಥವಾ ಒಳ್ಳೆ ಆಹಾರ ಪದ್ಧತಿಯನ್ನು, ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟ್ ಅಂತೀವಿ ನಾವು, ವಿಷಯೇಷು ಅಸಕ್ತ ಅಂದರೆ ಈ ಅಡಿಕ್ಟೆಡ್ ಟು ಜಂಕ್ ಫುಡ್ಸ್ ಅಥವಾ ಸ್ಮೋಕಿಂಗ್, ಟೊಬ್ಯಾಕೋ ಇದಕ್ಕೆಲ್ಲ ನಾವು ಆಸಕ್ತಿ ಕೊಡ್ದಲೆ, ತುಂಬ TV ನೋಡೋದು, ತುಂಬ ಮೊಬೈಲ್ ಬಳಕೆ ಮಾಡೋದು, ಇದೆಲ್ಲ ಮಾಡ್ದಲೇ ಇದ್ದರೆ, ಸತ್ಯಪರಹ ಯಾವಾಗಲೂ ನಿಜವನ್ನು ಹೇಳಿದರೆ, ಕ್ಷಮವಾನ್ ಬೇರೆಯವರ ತಪ್ಪನ್ನು ಕ್ಷಮಿಸಿಬಿಟ್ರೆ, ದಾತಃ ಆಮೇಲೆ ದಾನ ಧರ್ಮ ಮಾಡಿದರೆ ಇವರಿಗೆ ಯಾವ ರೀತಿಯ ಕಾಯಿಲೆ ಬರೋದಿಲ್ಲ. ಈ ವರ್ಷ ಋತು ಬಗ್ಗೆ, ಈಗ ಕರೆಂಟ್ ಏನು ವರ್ಷ ಋತು ನಡೀತಾ ಇದೆ, ಅದರಲ್ಲಿ ನಾವು ಒಳ್ಳೆ ಆಹಾರ ವಿಹಾರವನ್ನು ಅಳವಡಿಸ್ಕೊಂಡು ಈ ವಾತ ರೋಗದಿಂದ ನಾವು ಪ್ರಿವೆಂಟ್ ಮಾಡಿಕೊಂಡು ಬರುವಂತಹ ತೊಂದರೆಗಳನ್ನು ಪ್ರಿವೆಂಟ್ ಮಾಡಿಬಿಟ್ರೆ ನಾವು ಒಳ್ಳೆ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.